ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಿಲ್ಲ ಗೈಸ್, ಇವತ್ತು ಸಿಂಪಲ್ಲಾಗಿ ಶಾಪಿಂಗ್ ಮಾಡೋಣ ಅಂತ ನಾನು ಮತ್ತು ಚರಿತು ಶಾಪಿಂಗ್ ಮಾಲ್ಗೆ ಹೋಗೋಣ ಅಂತ ಬರ್ತಿದ್ವಿ ಆಟೋ ಅಲ್ಲಿ. ನಾವು ಯಾಕೆ ಶಾಪಿಂಗ್ ಮಾಡ್ತಿದ್ವಿ ಅಂತ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಹೌದು, ನಮ್ಮ ಚರಿತು ಫಸ್ಟ್ ಇಯರ್ ಬರ್ತ್ಡೇ ಇದೆ. ಸೊ ಹಾಗಾಗಿ ಅವನಿಗೆ ಅಂತ ಡ್ರೆಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ನಾನು ಫಸ್ಟು ಮ್ಯಾಕ್ಸ್ಗೆ ಹೋದೆ, ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಅಲ್ಲಿಂದ ಝುಡಿಯೋಗೆ ಬಂದೆ, ಅಲ್ಲೂ ನನಗೆ ಇಷ್ಟ ಆಗಲಿಲ್ಲ. ಕೊನೆಯದಾಗಿ ನನಗೆ ಒಂದೇ ಆಪ್ಷನ್ ಇದ್ದಿದ್ದು ಫಸ್ಟ್ ಕ್ರೈ. ಸೊ ಅಲ್ಲೇ ಶಾಪ್ ಮಾಡೋಣ ಅಂತ ಬಂದೆ. ಹೆಣ್ಮಕ್ಳು ಡ್ರೆಸ್ಗಳೆಲ್ಲ ಹೆಂಗಿದ್ವು ಅಂದರೆ ಸಖತ್ತಾಗಿದ್ವು. ಬಟ್ ಏನು ಮಾಡೋದು, ನನಗೆ ಗಂಡು ಮಗು ಅಲ್ಲ. ಸೊ ಹಾಗಾಗಿ ಎತ್ನಿಕ್ ವೇರೆ ಸಿಂಪಲಾಗಿ ಯಾವುದಾದ್ರೂ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿತ್ತು. ಸೊ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಹುಟ್ಟಿದಬ್ಬ ದಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸಿಂಪಲ್ಲಾಗಿ ಪೂಜೆ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಶಾಪಲ್ಲಿ ಯಾರೂ ವರ್ಕರ್ಸ್ ಇರಲಿಲ್ಲ, ಎಲ್ಲ ಜಾತ್ರೆಗೆ ಅಂತ ಊರಿಗೆ ಹೋಗ್ಬಿಟ್ಟಿದ್ರು. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆನ ಮಾಡಿದೆ. ಹಾಗೆಯೇ ಇನ್ನೊಂದು ಏನು ಅಂತ ಅಂದರೆ ಚರಿತ್ಗೆ ಹುಷಾರಿಲ್ಲ, ತುಂಬ ಅಂದರೆ ತುಂಬ ಜ್ವರ ಬಂದಿತ್ತು. ಸೊ ಹಾಗಾಗಿ ಅವನಿಗೂ ತುಂಬ ಸುಸ್ತಾಗುತ್ತೆ, ಬಿಸಿಲಲ್ಲೆಲ್ಲ ಏನು ಕರ್ಕೊಂಡು ಹೋಗೋದು ಅಂತ ಮನೆಯಲ್ಲೇ ಪೂಜೆನ ಮುಗಿಸಿ ಹಾಗೆಯೇ ಸಿರಪ್ ಕೂಡ ಹಾಕ್ತಿದ್ದೀನಿ. ನನಗಂತೂ ಸಖತ್ ಬೇಜಾರಾಯಿತು, ಬರ್ಡೇ ಟೈಮಲ್ಲೇ ಹಿಂಗೆ ಆಗಬೇಕಂತ. ಅದು ಫಸ್ಟ್ ಇಯರ್ ಬರ್ಡೇ ಬೇರೆ ಗೈಸ್. ಪಾಪ ಇವತ್ತು ನಮ್ಮ ಚರಿತು ಫಸ್ಟ್ ಇಯರ್ ಬರ್ತ್ಡೇ. ಬಟ್ ಇವತ್ತೇ ಫುಲ್ ಹುಷಾರಿಲ್ಲದೆ ಸುಸ್ತಾಗಿದ್ದಾನೆ, ನೋಡೋಕ್ಕೆ ಆಗ್ತಿಲ್ಲ. ಅದು ಅಲ್ಲದೆ ನೀವು ಏನೇ ಅಂತ ಅಂದ್ಕೊಳ್ಳಿ, ಫಸ್ಟು ಬೇಬಿಗೂ ಸೆಕೆಂಡ್ ಬೇಬಿಗೂ ಯಾವುದ್ರಲ್ಲಾದ್ರೂ ಆಯಿತು, ಡ್ರೆಸ್ ವಿಚಾರದಲ್ಲಾಗಲಿ ಸೆಲೆಬ್ರೇಷನ್ ವಿಚಾರದಲ್ಲಾಗಲಿ ಎಲ್ಲದರಲ್ಲೂ ಪಾಪ ಅಂತ ಅನಿಸುತ್ತೆ. ನಮ್ಮ ಹೇಮಲ್ನ 1 ಇಯರ್ ಬರ್ಡೇನ ಚೌಟ್ರಿಯಲ್ಲಿ ಮಾಡಿದ್ವಿ. ಬಟ್ ಇವನಿಗೆ ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಯಾಕೆಂದರೆ ನಮ್ಮ ಶಾಪಲ್ಲಿ ಹುಡುಗರು ಫುಲ್ಲು ರಜಾ ಮಾಡಿದ್ದಾರೆ. ಯಾರು ಟೋಟಲ್ 3 ಜನ ಹುಡುಗರು ಇದ್ದಾರೆ, ಅದರಲ್ಲಿ 2 ಇವತ್ತು ಇಲ್ಲ. ಸೊ ನಾವು ಹೋಗಲೇಬೇಕು. ನಾನು ಆಲ್ರೆಡಿ ಇವಾಗ ಟೈಮು 10 o'clock ಆಗಿದೆ. ಹೇಮಲ್ನ ಸ್ಕೂಲಿಗೆ ರೆಡಿ ಮಾಡಿ ಅವನ್ನ ಕಳಿಸಿ ಇವಾಗ ಇವನ್ನ ಕರ್ಕೊಂಡು ನಾನು ಅಂಗಡಿಗೆ ಹೋಗ್ತಿದ್ದೀನಿ. ನಮ್ಮ ಸಿಚುಯೇಷನ್ ಹಿಂಗೆ ಆಗಿಬಿಟ್ಟಿದೆ, ಏನು ಮಾಡೋದು. ನಮ್ದು ಯಾವಾಗಲೂ ಇದ್ದಿದೆ, ಬಟ್ ನಮ್ಮ ಬಂಗಾರಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಒಂದು ಬೇಜಾರು. ನೋಡೋಣ ಏನೇನಾಗುತ್ತೆ. ಟೈಮ್ ಇದೆಯಲ್ಲ, ಇವತ್ತು ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಸೊ ಅಷ್ಟರೊಳಗಡೆ ಏನಾದರೂ ಒಳ್ಳೇದಾಗ್ಬಿಟ್ಟು ನಾವು ಸೆಲೆಬ್ರೇಷನ್ ಮಾಡೋವಂಗಾಗಲಿ ಅಂತ ಅನ್ಕೋತೀನಿ ನಾನು. ಈ ಡ್ರೆಸ್ಸು ಹೇಮಲ್ದೇ ಪಾಪ ಅವನದೇ ಶಾರ್ಟ್ ಯಾವ್ದಾವ್ದಿದೆ ಅದೆಲ್ಲ ಇವನೇ ಹಾಕೋತಿರೋದು. ಏನೋ ಒಂಥರ ಎರಡನೇ ಮಕ್ಕಳು ಬೇಜಾರು ಪಾಪ ಅಂತ ಅನಿಸುತ್ತೆ ನೋಡಿ. ಆದ್ರೂ ಪ್ರೀತಿಯಲ್ಲಿ ಅಂತೂ ಏನು ಕಡಿಮೆ ಇಲ್ಲ, ಇಬ್ರಿಗೂ ಈಕ್ವಲ್ ಆಗೇ ಇದೆ. ಬಟ್ ಬೇರೆ ವಿಚಾರದಲ್ಲೆಲ್ಲ ಸ್ವಲ್ಪ ಎರಡನೇ ಮಕ್ಕಳಿಗೆ ಹಿಂಗೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಿಂಗೆ ಅಂತ ಅನಿಸುತ್ತೆ ಅಲ್ವಾ ಚರಿತ್? ಚರಿತ್ ಹ್ಯಾಪಿ ಬರ್ಡೇ ಚರಿತ್, ಹ್ಯಾಪಿ ಬರ್ಡೇ ಚರಿತ್. ಎಷ್ಟು ಸ್ಮೈಲ್ ಮಾಡೋನು ಪಾಪ, ಫುಲ್ಲು ಸ್ವರ್ಗೋಗ್ಬಿಟ್ಟಿದ್ದಾನೆ. ಲಿಸಿ ಏನಾಗುತ್ತೆ ಇವತ್ತು ಅಂತ ಗೈಸ್. ಆ್ಯಕ್ಚುಲಿ ನಮ್ಮ ಶಾಪು ಕ್ಲೋಸ್ ಆಗೋದು 10 o'clock. ಅದ್ರ ಮೇಲ್ಗಡೆ ನಾವು ಸೆಲೆಬ್ರೇಷನ್ ಮಾಡಬೇಕಿತ್ತು. ಅದಕ್ಕೇ ಒಂದು 3-4 ಕಡೆ ವಿಚಾರಿಸಿದ್ದಾರೆ ನಮ್ಮ ಹಸ್ಬೆಂಡು, ಯಾವುದ್ರಲ್ಲೂ ಆಗಿಲ್ಲ. ಎಲ್ಲ 9 o'clock ಕ್ಲೋಸ್ ಅಂತ ಅಂದಿದ್ದಾರೆ. ಫೈನಲಿ ಒಂದು ಶಾಪ್ ಸಿಕ್ಕಿದೆ, 12ವರೆಗೂ ಓಪನ್ ಇರುತ್ತೆ, ಆರಾಮಾಗಿ ಬನ್ನಿ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಮಕ್ಕಳನ್ನ ರೆಡಿ ಮಾಡ್ತಿದ್ದೀನಿ. ಮಕ್ಕಳು ಬೇಗ ರೆಡಿಯಾಗಿ ಹೋಗ್ಬಿಡ್ತಾರೆ, ಹಾಗೆಯೇ ನಮ್ಮ ಹಸ್ಬೆಂಡು ಬೇಗ ರೆಡಿಯಾಗಿ ಹೋಗ್ಬಿಡ್ತಾರೆ. ಬಟ್ ನಮ್ದು ಇದೆಯಲ್ಲ, ಡ್ರೆಸ್ ಹಾಕ್ಕೋಬೇಕಂತೆ, ಮೇಕಪ್ ಮಾಡ್ಕೋಬೇಕಂತೆ, ಹಾಗೆಯೇ ಹೇರ್ ಸ್ಟೈಲ್ ಮಾಡ್ಕೊಬೇಕಂತೆ. ನಮ್ಮದಂತೂ ಸ್ವಲ್ಪ ಕಷ್ಟನೇ, ಬೇಗ ಅಂತೂ ಮುಗಿಯಲ್ಲ. ಅದಕ್ಕೇ ಗಂಡು ಮಕ್ಳು ಹೇಳ್ತಿರ್ತಾರೆ ಯಾವಾಗಲೂ ಹೆಣ್ಮಕ್ಳು ಲೇಟು ರೆಡಿ ಆಗೋದು ಅಂತ. ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಹೆಂಗೋ ರೆಡಿ ಆಗಿಬಿಟ್ಟು ನಾವು ಸೆಲೆಬ್ರೇಷನ್ ಮಾಡೋ ಜಾಗಕ್ಕೆ ರೀಚ್ ಆದ್ವಿ. ಅದು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು. ಆ್ಯಕ್ಚುಲಿ ನಾವು ಮೆಟ್ಲು ಹತ್ಕೊಂಡು ಬರಬೇಕಾದ್ರೇ ಫುಲ್ಲು ಡಿಫ್ರೆಂಟಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಆಮೇಲೆ ಶಾಪಲ್ಲಿ ಎಂಟ್ರಾಗಿದ್ದ ತಕ್ಷಣವೇ ಡಿಫ್ರೆಂಟ್ ಫೀಲೇ ಅಂತ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಥೀಮ್ನ ರೆಡಿ ಮಾಡಿದ್ದಾರೆ ಅಂತ. ಗೈಸ್, ಇಲ್ಲಿ ಆ್ಯಂಬಿಯನ್ಸ್ ಆಗಿರ್ಬೋದು, ಹಾಗೆಯೇ ವಾಲ್ ಮೇಲೆ ಇರೋ ಪೇಂಟಿಂಗ್ಸ್ ಆಗಿರ್ಬೋದು, ಹಾಗೆಯೇ ಅಲ್ಲಿ ಒಂದೊಂದು ಚೇರ್ಗಳನ್ನ ಮಾಡಿರೋ ರೀತಿ ಆಗಿರ್ಬೋದು, ಎಲ್ಲ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ನಾವು ಯಾವ ಥರ ಥೀಮ್ನ ಸೆಲೆಕ್ಟ್ ಮಾಡ್ತೀವಿ ಅದೇ ಥರ ಥೀಮ್ನ ಅವರು ರೆಡಿ ಮಾಡಿಕೊಡ್ತಾರೆ. ಬರ್ಡೇ ಸೆಲೆಬ್ರೇಷನ್ಗಾಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು. ಫಾಗ್ ಎಂಟ್ರಿ ಬೇಕು ಅಂತಂದರೆ ಅದು ಇರುತ್ತೆ, ಬಬಲ್ ಎಂಟ್ರಿ ಬೇಕು ಅಂದರೆ ಅದು ಇರುತ್ತೆ, ಫ್ಲವರ್ ಯಾವ ಥರ ಬೇಕು ಅಂತ ಅಂದರೆ ಆ ಥರ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ.
ನನಗಂತೂ ತುಂಬ ಅಂದರೆ ತುಂಬ ಪೀಸ್ಫುಲ್ ಹಾಗೆಯೇ ಸಖತ್ ಇಷ್ಟ ಆಗೋಯಿತು ನನಗೆ ಈ ಪ್ಲೇಸು. ಆ ಆರ್ಟ್ಸ್ಗಳಿರ್ಬೋದು ಎಲ್ಲದೂ ಅಷ್ಟೇ ಪ್ರತಿಯೊಂದೂ ನಾನಂತೂ ಫುಲ್ಲು ನೋಡ್ತಾ ನಿಂತ್ಬಿಟ್ಟೆ. ಇದು ಶಾಪ್ ಎಷ್ಟು ಡಿಫ್ರೆಂಟ್ ಆಗಿದೆಯೋ ಇದ್ರ ನೇಮು ಅಷ್ಟೇ ಡಿಫ್ರೆಂಟ್ ಆಗಿದೆ, ಲಾ ಕಸಾ ಅಂತ. ನಿಮಗೂ ಅಷ್ಟೇ ಡಿಫ್ರೆಂಟ್ ಅಂತ ಅನಿಸ್ತು ಅಲ್ವಾ? ಅದರಲ್ಲೂ ಗೈಸ್ ಇಲ್ಲಿ ಫುಡ್ದು ಮೆನು ಹೆಂಗಿದೆ ಅಂತ ಅಂದರೆ, ನೀವಿಲ್ಲಿ ನೋಡ್ತಿದ್ದೀರಲ್ಲ ಅದೇ ಫುಡ್ ಮೆನು. ಒಳ್ಳೆ ಫೋನ್ದು ಬ್ಯಾಕ್ ಕವರ್ ಇದೆಯಲ್ಲ ಆ ಥರ ಇದ್ದಾವೆ ನೋಡಿ. ಅದರಲ್ಲೇ ಪ್ರೈಸು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಯಾವ್ದು ಬೇಕೋ ಅದನ್ನು ಫುಡ್ನ ಸೆಲೆಕ್ಟ್ ಮಾಡ್ಕೊಬೋದು. ನಮಗೆ ಪ್ಯಾಕೇಜಸ್ಗಳನ್ನ ಕೊಡ್ತಾರೆ, ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ನಮಗೆ ಯಾವ ಥೀಮ್ ಬೇಕು ಡೆಕೋರೇಷನ್ ಆ ಥೀಮು, ಹಾಗೆಯೇ ಒಂದು ಪಿಜ್ಜಾ ಇರುತ್ತೆ, ಹಾಗೆಯೇ ವೆಲ್ಕಮ್ ಡ್ರಿಂಕ್ ಒಂದಿರುತ್ತೆ, ಮತ್ತು ಕೇಕ್ ಇರುತ್ತೆ ಸೆಲೆಬ್ರೇಷನ್ಗೆ. ಇಷ್ಟು ಇರುತ್ತೆ. ಡಿಫ್ರೆಂಟ್ ಪ್ಯಾಕೇಜಸ್ಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗೆಯೇ ನಮಗೂ ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟರು, ಅದನ್ನು ಕೊಟ್ಕೊಂಡು ಅವರು ಸ್ವಲ್ಪ ಕೇಕು ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರೊಳಗಡೆ ನಾವು ಫುಲ್ ಶಾಪ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ವೆಲ್ಕಮ್ ಡ್ರಿಂಕ್ನ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇವಾಗ. ಪಾಪ ನಮ್ಮ ಚರಿತ್ಗೆ ಮೊದಲೇ ಹುಷಾರಿರಲಿಲ್ಲ, ಫೇಸ್ ಎಲ್ಲ ಫುಲ್ ಡಲ್ಲಾಗಿತ್ತು. ಅದರಲ್ಲೂ ಬೇರೆ ನಾವು ಸೆಲೆಬ್ರೇಷನ್ಗೆ ಲೇಟ್ ಮಾಡಿ ಬಂದಿದ್ದೀವಿ, ಅವನಿಗೆ ನಿದ್ದೆ ಬರೋ ಟೈಮ್ ಬೇರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಟೈಮ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಮಾಡಬೇಕು. ಸೊ ಹಾಗಾಗಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಂಬಗ್ನೆ ಅಂತ ಅಂದ್ಕೊಂಡು ಅವರಪ್ಪ ಏನೋ ಒಂದು ಸ್ವಲ್ಪನಾದರೂ ಖುಷಿ ಪಡಿಸೋಣ ಅಂತ ಅಂದ್ಕೊಂಡು ಮಾಡ್ತಿದ್ದಾರೆ. ಬಟ್ ಅವನ ಫೇಸಲ್ಲಿ ನಗುನೇ ಬರ್ತಾಯಿಲ್ಲ. ಅವನು ಇದೇ ಫಸ್ಟ್ ಟೈಮು ಇಷ್ಟೆಲ್ಲ ಮಾಡಿದ್ರೂ ನಗ್ತಿಲ್ಲ ಅಂದರೆ ಅದಕ್ಕೆ ಅಂದ್ಕೊತಿದ್ದೆ ನಾನು ಇನ್ನೆಷ್ಟು ಹುಷಾರಿಲ್ಲಿ ತಪ್ಪಿದ್ದಾನೆ ಪಾಪ ಅವನು ಅಂತ. ಆ್ಯಕ್ಚುಲಿ ಅವನು ಚಿಕ್ಕ ಪುಟ್ಟ ಜ್ವರ ಬರುತ್ತೆ ಅಂತ ಅಂದರೆ ಇಷ್ಟೊಂದು ಡಲ್ಲಾಗಿಲ್ಲ. ನಾನು ಯಾವತ್ತೂ ನೋಡೇ ಇಲ್ಲ ಅವನು ಇಷ್ಟೊಂದು ಡಲ್ಲಾಗಿರೋದು ಹುಟ್ಟಿದಾಗಿಂದ. ಅಂತೂ ಇಂತೂ ಕೇಕ್ ಕಟ್ ಮಾಡಿದ್ವಿ. ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇನ ಗ್ರ್ಯಾಂಡಾಗಿಲ್ಲ ಅಂತ ಅಂದ್ರೂ ಸಿಂಪಲ್ಲಾಗಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಅದು ನಮಗೆ ಖುಷಿ ಇದೆ ತುಂಬ. ಇಷ್ಟೊಂದು ಚೆನ್ನಾಗೆಲ್ಲ ರೆಡಿಯಾಗಿ ಬಂದಿದ್ದೀವಿ. ಹಾಗೆಯೇ ಫುಲ್ಲು ಸಖತ್ತಾಗಿದೆ ಪ್ಲೇಸು. ಫೋಟೋಸ್ ತೊಗೊಳ್ಳಿಲ್ಲ ಅಂದರೆ ಆಗುತ್ತಾ, ಫೋಟೋಸು ವೀಡಿಯೋಸು ಎಲ್ಲದನ್ನು ತೊಗೊಂಡ್ವಿ. ಅಷ್ಟರೊಳಗಡೆ ಅವರು ಫುಡ್ನು ಪ್ರಿಪೇರ್ ಮಾಡಿದರು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು, ಸಖತ್ತಾಗಿತ್ತು. ನಮ್ಮ ಹೇಮಲ್ಗೆ ಟೈಮ್ ಪಾಸ್ ಆಗೋ ಥರ ಆಟ ಆಡೋದಕ್ಕೂ ಏನೋ ಒಂದು ಸಿಕ್ತು, ಅವನು ಆಟ ಆಡ್ಕೊಂಡಿದ್ದ. ಸೊ ಖುಷಿಯಿಂದ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ವ್ಲಾಗ್ ಅಷ್ಟೇ, ಸೆಲೆಬ್ರೇಷನ್ ವ್ಲಾಗು. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.